ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ದು ನನ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಸುಮಾರು ಜನ ನನಗೆ ಕಾಲ್ ಮಾಡಿ ಮೆಸೇಜಸ್ ಮಾಡಿ ಅವತ್ತೇನು ಅಂದರೆ ಒಂದು 12:45 ಏನದು ವಿಡಿಯೋ ಪಬ್ಲಿಕ್ ಆಯಿತು. ಅದಾದಮೇಲೆ ಸುಮಾರು ಜನ ಕಾಲ್ ಮತ್ತು ಮೆಸೇಜಸ್ ಎಲ್ಲ ಮಾಡಿ ಬೇಜಾರಾಗಬೇಡಿ, ಈ ಥರ ಜನಗಳು ತುಂಬ ಇರ್ತಾರೆ, ಹಾಗೆ ಹೀಗೆ ಅಂತೆಲ್ಲ ತುಂಬ ಧೈರ್ಯ ಅಂದರೆ ಚೆನ್ನಾಗಿ ಮಾತಾಡಿದ್ರು, ತಲೆ ಕೆಡಿಸ್ಕೋಬೇಡಿ ಅಂತ. ತಲೆ ಕೆಡ್ಸ್ಕೊಂಡಿಲ್ಲ. ಥ್ಯಾಂಕ್ ಯು ಎಲ್ಲರಿಗೂ. ಎಲ್ಲರೂ ಕಾಲ್ ಮಾಡಿ ಮೆಸೇಜಸ್ ಮಾಡಿ ಎಲ್ಲರೂ ಏನೋ ಒಂಥರ ಖುಷಿ ಆಯಿತು. ಅಟ್ಲೀಸ್ಟ್ ಫೋನ್ ಮಾಡಿ ಎಲ್ಲ ಮಾತಾಡಿದ್ರು. ತಲೆ ಕೆಡ್ಸ್ಕೊಂಡಿಲ್ಲ, ಬಟ್ ಆದರೆ ಆನ್ಸರ್ ಮಾಡಬೇಕಾಗಿತ್ತು, ಹಾಗಾಗಿ ಒಂದು ವಿಡಿಯೋ ಮಾಡಿದೆ. ಅದೇ ಹೇಳಿದ್ನಲ್ಲ, ಒಂದು 95% ಎಲ್ಲರೂ ಒಳ್ಳೆಯವರೇ ಇರ್ತಾರೆ, ಒಂದು 5% ಎಲ್ಲಾದರೂ ಈ ಥರ ಜನಗಳಿರ್ತಾರೆ ಅಷ್ಟೇ. ಸೊ ಥ್ಯಾಂಕ್ ಯು, ನನಗಂತೂ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ಇದೊಂದು ವಿಡಿಯೋ ಮಾಡಿದೆ. ಸೊ ಇದಾದಮೇಲೆ ಇವಾಗ ನೋಡ್ಬೋದು, ಈಗ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಬರುತ್ತೆ. ಇವಾಗ ಅಂದರೆ ಗೃಹ ಪ್ರವೇಶದ ಹಿಂದಿನ ದಿನದೆಲ್ಲ ಏನೇನೆಲ್ಲ ಆಯಿತು ಅದನ್ನೆಲ್ಲ ಹಾಕ್ತೀನಿ. ಸೊ ನೋಡ್ಕೊಂಬನ್ನಿ. ಸೊ ಇದು ಗುರುವಾರದ ವಿಡಿಯೋ, ಅಂದರೆ ಹಿಂದಿನ ವಿಡಿಯೋ. ಇದು ನಮ್ಮದು ಗೃಹ ಪ್ರವೇಶ ಇದ್ದಿದ್ದು ಸ್ಯಾಟರ್ಡೆ ಮತ್ತು ಸಂಡೇ. ಹಾಗಾಗಿ ಗುರುವಾರನೇ ಐಟಮ್ಸ್ ಎಲ್ಲ ನೈಟ್ ತರಿಸಿದ್ವಿ. ಸಂಜೆ ಏನೇನು ಅಡುಗೆಗಳಿಗೆಲ್ಲ ಏನೇನು ಬೇಕಿತ್ತು ಬರ್ಕೊಟ್ಟಿದ್ರು ಭಟ್ರು. ಸೊ ಅಭಿಯಣ್ಣ ಅಂತೂ ತುಂಬ ಹೆಲ್ಪ್ ಮಾಡಿದ್ರು. ಬಂದಿದ್ದ ಐಟಮ್ಸ್ಗಳೆಲ್ಲ ಕರೆಕ್ಟ್ ಇದೆಯೋ ಇಲ್ಲೋ ಅಂತೆಲ್ಲ ಚೆಕ್ ಮಾಡಿ ಎಲ್ಲ ನೀಟಾಗಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಣ್ಣ, ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಸೊ ತುಂಬ ಹೆಲ್ಪ್ ಆಯಿತು. ಇನ್ನೂ ಸುಮಾರು ಐಟಮ್ಸ್ ಬಂದಿತ್ತು, ನಾನು ಅದು ವಿಡಿಯೋ ತಗೊಂಡಿರಲಿಲ್ಲ. ಸೊ ಈ ಥರ ಆಯಿತು. ನಾನು ನಿದ್ದೆ ಮಾಡ್ಬಿಟ್ಟಿದ್ದೆ, ಹಂಗಾಗಿ ವ್ಯತ್ಯಾಸ ಆಗಿದೆ. ಆ ವ್ಯತ್ಯಾಸನ ನಾನು ಸರಿ ಮಾಡ್ಲೇಬೇಕಾಗ್ತದೆ. ಹೌದೌದು, ಅದಕ್ಕೆ ಬಂದಿರೋದು. ಈ ಕಡೆ ಎಲ್ಲ ಬರ್ಬೇಕದು. ಡೋಂಟ್ ಡಿಸ್ಟರ್ಬ್ ಮೀ. ಆಯ್ತು, ಹೇಳಿ. ಈಗ ಹಂಗಾಗಿ ನಮ್ಗೆ ಮೈಕ್ ವ್ಯವಸ್ಥೆ ಆಗಿಲ್ಲ, ಹಂಗಾಗಿ ನಾವು ಪರ್ಕೆ ಹೋಗ್ತಿದ್ವಿ. ಈ ಪರ್ಕೆನಲ್ಲಿ ಏನಾಗ್ತದೆ ಅಂದ್ರೆ ಸ್ವಲ್ಪ ಹೊತ್ತು ಹೋದ್ರೆ ಒಂದು ಮರ್ಡರ್ ಆಗುತ್ತೆ. ಯಾಕೆ ಅಂದ್ರೆ ಪಾಪಿ ಚಿಕ್ಕಪ್ಪ ಮಗಳನ್ನೇ ಮರ್ಡರ್ ಮಾಡ್ಬಿಟ್ಟ ಅಂತ. ಆಮೇಲೆ ಒಂದು ಅರ್ಧ ದಿವಸ ಆದ್ಮೇಲೆ ಅದೇ ಪಾಪಿ ಚಿಕ್ಕಪ್ಪ ಅಲ್ಲ, ಇವನು ಪಾಪದ ಚಿಕ್ಕಪ್ಪ ಮರ್ಡರ್ ಮಾಡಿದಾನೆ. ಯಾಕೆ ಅಂದ್ರೆ ಆ ಮಗಳು ಯೂಟ್ಯೂಬ್ ಚಾನಲ್ ನೋಡಿ ಬೇಸತ್ತು ಮಗಳ ಮರ್ಡರ್ ಮಾಡಿದಾನೆ. ಹಂಗಾಗಿ ಪಾಪದ ಚಿಕ್ಕಪ್ಪ ದಯಮಾಡಿ ಇವನಿಗೆ ಆಶೀರ್ವಾದ ಮಾಡಿ ಹೊರಗಡೆ ಬರಕ್ ವ್ಯವಸ್ಥೆ ಮಾಡ್ಕೊಡಿ. ನೆಕ್ಸ್ಟ್ ನಾವು ಸೊ ನೋಡ್ಬೋದು, ಫುಲ್ಲು ಕಾಮಿಡಿ ಮಾಡ್ತಾಯಿದ್ರು. ನಮ್ಮ ಅಂಕಲ್ ಎಲ್ಲ ಬಂದಿದ್ದರು. ಬೆಳಗ್ಗೆನೇ ಚಪ್ರ ಹಾಕಿದ್ರು, ಬಟ್ ಆದರೆ ನಾನು ನಮ್ಮ ಮನೇಲಿ ಮಲಗ್ತಿಲ್ಲ. ನಮ್ಮ ಹಿಂದೆಗಡೆ ನಮ್ಮ ಚಿಂಟೋಣ ನಮ್ಮ ಆಂಟಿ ಮನೆಯಲ್ಲಿ ಮಲ್ಕೊತೀನಿ. ಹಾಗಾಗಿ ನಾನು ಎದ್ದು ಬರೋಷ್ಟೊತ್ತಿಗೆ ಆಲ್ರೆಡಿ ಫುಲ್ಲು ಚಪ್ರ ಎಲ್ಲ ಹಾಕ್ಬಿಟ್ಟಿದ್ರು. ಅದಕ್ಕೆ ರೇಗಿಸ್ತಾಯಿದ್ರು, ಲೇಟಾಗಿ ಬಂದಿದ್ಯಾ ಹಾಗೆ ಹೀಗೆ ಅಂತ. ಸೊ ಇವರೆಲ್ಲ ಸಿಕ್ಕಾಬಟ್ಟೆ ಅಂದರೆ ತುಂಬ ಚೆನ್ನಾಗೇ ಮಾಡಿಕೊಟ್ರು. ಎಲ್ಲ ಏನು ಚಪ್ರ ಎಲ್ಲ ಹಾಕಿ ನಮ್ಮ ಅಣ್ಣಂದಿರು ಚಿಕ್ಕಪ್ಪಂದಿರು ಎಲ್ಲರೂ ಬಂದು ಅಕ್ಕಪಕ್ಕದಲ್ಲಿ ತುಂಬ ಹೆಲ್ಪ್ ಮಾಡಿದ್ರು. ನಿಜವಾಗ್ಲೂ ಊರಲ್ಲಿ ಒಂಥರ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಬಂದು ಎಲ್ಲ ಮಾಡೋದೆಲ್ಲ. ನೀವು ವಿಡಿಯೋದಲ್ಲಿ ಬರೀ ಒಂದು 10% ನೋಡ್ತೀರಾ, 90% ನಿಜವಾಗ್ಲೂ ಹಿಂದೆಗಡೆ ತುಂಬ ಶ್ರಮ ಇದೆ. ನಮ್ಮ ಫ್ಯಾಮಿಲಿಲೂ ಅಷ್ಟೇ ಎಲ್ಲರೂ ಬಂದು ಹೆಲ್ಪ್ ಮಾಡಿದ್ರು. ಸೊ ಒಂಥರ ಖುಷಿಯಾಗುತ್ತೆ. ಈ ಥರ ಫಂಕ್ಷನ್ಗಳಿದ್ದಾಗ ಎಲ್ಲರೂ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡೋದೇ ಒಂಥರ ಬೇರೆ ಥರ ಫೀಲ್ ಕೊಡುತ್ತೆ. ಸೊ ಹಾಗೆ ತುಂಬ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಇದು ಚಪ್ರ ಹಾಕಿದ್ಮೇಲೆ ಒಂಥರ ಪಾಸಿಟಿವ್ ವೈಬ್ಸ್ ಬಂತು. ಓಕೆ, ಇವಾಗ ಗುರುಪ್ರವೇಶ ಆಗ್ತಿದೆ ಅಂತ. ಯಾಕಂದರೆ ಹಿಂದಿನ ದಿನದವರೆಗೂ ಕೆಲಸ ನಡೀತಾನೆ ಇದೆ. ಏನು ಇಂಟೀರಿಯರ್ ಕೆಲಸ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕೆಲಸಗಳಿರ್ಬೋದು. ಹಾಗಾಗಿ ಸೊ ನೇಮ್ ಬೋರ್ಡ್ಗಳು ಇನ್ನೂ ಎಲ್ಲ ಕ್ಲೋಸ್ ಮಾಡಿದ್ವಿ ಗುರುಪ್ರವೇಶ ದಿನ ತೆಗೆಯೋದಕ್ಕೆ. ಹಾಗಾಗಿ ಈ ಥರ ಪೇಪರ್ ಮುಚ್ಚಿದ್ವಿ. ಹಂಗೆ ಮೇಲ್ಗಡೆನೂ ಕೂಡ ಹಾಗೆ ಬೆಂಗಳೂರಿಂದನೂ ಕೂಡ ನನ್ನ ಫ್ರೆಂಡ್ಸ್ ಬಂದರು. ಸೊ ನೋಡ್ಬೋದು, ಇವ್ರನ್ನೆಲ್ಲ ನಂದು ಲಾಸ್ಟ್ ತುಂಬ ವೀಡಿಯೋಸ್ಗಳಲ್ಲೆಲ್ಲ ನೋಡಿರ್ತೀರ. ಸೊ ಬೆಳಗ್ಗೆನೇ ಬಂದು ಇನ್ನೂ ಇದೆಲ್ಲ ಏನೂ ಕ್ಲೀನಾಗಿರಲಿಲ್ಲ, ಯಾಕಂದರೆ ಕಾರ್ಪೆಂಟ್ರು ಬೆಳಗ್ಗೆನೂ ಬಂದು ಕೆಲಸನೂ ಮಾಡಿದರು. ಸೊ ಹಾಗಾಗಿ ಸ್ವಲ್ಪ ಕಲೆಗಳೆಲ್ಲ ಇತ್ತಲ್ಲ, ಅದು ಟಿನ್ನರಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಸೊ ಇವ್ರು ಯಾವಾಗಲೂ ನನ್ನ ಜೊತೆ ಇರ್ತಾರೆ. ಸೊ ಒಂದು ಸ್ವಲ್ಪನೂ ಬೇಜಾರಾಗ್ದಂಗೆ ಅವ್ರ ಮನೆ ಥರ ಸೊ ಎಲ್ಲ ನೀಟಾಗಿ ಮಾಡಿದ್ರು. ಹಾಗೆ ಈ ಸೈಡ್ ನೋಡಿದ್ರೆ ಇಲ್ಲಿ ಏನು ನೀರು ಕೂಡ ಕಮ್ಮಿ ಆಗಿತ್ತು. ನಮ್ಮದು ಏನು ಬಂದುಬಿಟ್ಟು ತುಂಬ ಜಾಸ್ತಿ ಇದೆಯಲ್ಲ. ಸೊ ಮತ್ತು ಪಾತ್ರೆ ಎಲ್ಲ ತೊಳೆಯೋಕ್ಕೆ ಬೇಕಾಗುತ್ತೆ ಅಂತೇಳಿ ಮತ್ತು ನೀರು ಟ್ಯಾಂಕರ್ನ ತರಿಸಿ ನಮ್ಮದ್ರಲ್ಲೂ ಫಿಲ್ ಮಾಡಿ ಎದುರುಗಡೆ ಮನೆಗೂ ಫಿಲ್ ಮಾಡಿಸಿದ್ವಿ. ಸೊ ಇವತ್ತು ಫೈನಲಿ ಏನು 30th ಅಂದರೆ ಗೃಹ ಪ್ರವೇಶ ನಾಳೆ ಇರೋದು. ಇವತ್ತು ಹೋಮ ಎಲ್ಲ ನಡೆಯುತ್ತೆ. ಸೊ ಬೆಳಗ್ಗೆಯಿಂದ ಫುಲ್ಲು ಕ್ಲೀನಿಂಗ್ ಆಯಿತು. ಇವಾಗ ಸಂಜೆ 6 ಗಂಟೆಯಿಂದ ಶುರು ಮಾಡ್ಕೊತಾರೆ. ಪುರೋಹಿತರು ಬಂದರು, ಅವರು ಸೆಟ್ಟೆಲ್ಲ ಹಾಕ್ತಿದ್ದಾರೆ. ಅಂದರೆ ದೇವರಿಗೆಲ್ಲ ಹೆಂಗೆ ಡೆಕೋರೇಷನ್ ಮಾಡಬೇಕು ಆ ಥರ ಎಲ್ಲ ಏನು ಟೇಬಲ್ಸ್ ಎಲ್ಲ ಇಟ್ಟು ಮಾಡ್ತಾಯಿದ್ದಾರೆ. ಸೊ ಇವಾಗ ನಾನು ಬ್ಲಾಗ್ ಶುರು ಮಾಡ್ತೀನಿ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಆಲ್ರೆಡಿ 4 o'clock ಆಗೋಯಿತು.
ಸೊ ಇವಾಗ ಏನೇನು ಆಗ್ತಿದ್ದು ತೋರಿಸ್ತೀನಿ. ಸೊ ಇನ್ನೂ ಸ್ಯಾರಿ ಎಲ್ಲ ಹಾಕ್ಕೊಳ್ಬೇಕು, ಇನ್ನೂ ಸುಮಾರು ಕೆಲಸ ಇದೆ. ಸೊ ಫಸ್ಟ್ ಒಂದು ಸತಿ ಮನೆ ಹತ್ರ ಬಂದು ಹೋಗಿ ಆಮೇಲೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಯಾವ ಥರ ವ್ಲಾಗ್ ಬರುತ್ತೆ ಅಂತ. ಇಲ್ಲಿ ಮಧ್ಯಾಹ್ನ ಆಲ್ರೆಡಿ 2 o'clock ಆಗಿತ್ತು. ಭಟ್ರು ಬಂದು ಏನು ಪೂಜೆ ನಾಳೆ ಏನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಅದಕ್ಕೆ ದೇವ್ರು ಕೂಡ್ಸೋದಕ್ಕೆ ಸ್ಟೇಜ್ ಅಂದರೆ ಇದನ್ನು ಸೆಟ್ ರೆಡಿ ಮಾಡ್ತಾಯಿದ್ರು. ಈ ಸೈಡ್ ಬಂದರೆ ಇಲ್ಲಿ ನಮ್ಮ ಆಂಟಿದಿರು ಮತ್ತು ಎಲ್ಲರೂ ಇಲ್ಲಿ ಏನದು ತುಳಸಿದು ಹಾರ ಕಟ್ತಾಯಿದ್ರು ಪೂಜೆಗೆ. ಇಲ್ಲಿ ಹೊರಗಡೆ ಭಟ್ರು ಹೂವನ್ನೆಲ್ಲ ಏನು ತರಿಸಿದ್ರು ಬ್ಯಾಂಗ್ಳೂರಿಂದನೇ. ಅದೇ ನಾವು ದೇವ್ರು ಕೂರಿಸ್ತೀವಲ್ಲ ಅದಕ್ಕೆ. ಸೊ ಹೂವು ನೋಡ್ಬೋದು, ಇದೆಲ್ಲ ನೋಡಿದ್ರೆ ಒಂಥರ ಫುಲ್ ಖುಷಿಯಾಗುತ್ತೆ ಹೂವನ್ನು ನೋಡಿದ್ರೇ. ಇನ್ನು ದೇವ್ರಿಗೆ ಅಲಂಕಾರ ಮಾಡಿದಾಗೊಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದು ತಂದಿರೋದನ್ನೆಲ್ಲ ಚಾಪೆ ಹಾಸ್ಕೊಂಡು ಎಲ್ಲ ಏನು ಸಗ್ರಿಗೇಟ್ ಮಾಡ್ಕೊತಾಯಿದ್ರು. ಸೊ ಈ ಥರ ಇತ್ತು. ನೋಡಿ ಬನ್ನಿ. ತುಂಬಿಡ್ತಾ ಇಲ್ಲ. ಹೇಳ್ಕೊಡ್ತೀನಿ, ಹೇಳ್ಕೊಟ್ಟ ನೀವು ಹೇಳ್ಬೇಕು, ಸರಿನಾ? ರಾಮಚಂದ್ರ ರಾಘವೇಂದ್ರ ಜಾನಕೀಪತೆ ಕೃಷ್ಣ ಚಂದ್ರ ಯಾದವೇಂದ್ರ. ಸೊ ಇಲ್ಲಿ ಭಜನೆ ಆಲ್ರೆಡಿ ಮುಗ್ದೋಯ್ತು. ನಾವು ಒಳಗಡೆ ಹೋಮ ಮಾಡಿಸ್ತಾ ಇದ್ರು ನಮ್ಮ ಕೈಯಲ್ಲಿ. ಇದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಷ್ಟು ಯಾರೂ ಪುರ್ಸೋತಿರ್ಲಿಲ್ಲ. ಮನೇಲಿ ಎಲ್ಲ ಫ್ರೆಂಡ್ಸ್ ಮನೇಲಿ ಎಲ್ಲರೂ ಬ್ಯುಸಿಯಾಗಿದ್ವಿ. ಯಾಕಂದರೆ ನಾನು ಬಟ್ಟೆ ಆರ್ಡರ್ ಮಾಡಿದ್ದೆ ಮತ್ತು ಹೊರಗಡೆ ಡೆಕೋರೇಷನ್ ಎಲ್ಲ ಆಗ್ತಾಯಿತ್ತು. ನಾನು ಒಳಗಡೆ ಪೂಜೆಲಿ ಕೂತಿದ್ದೆ. ಸೊ ಅದೆಲ್ಲ ನೋಡ್ಕೋಬೇಕು ಹೊರಗಡೆ ಬಂದು. ಬಟ್ ಆದರೆ ನಾವು ಒಳಗಡೆ ಕೂತಾಗ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ನನ್ನ ಫೋನೆಲ್ಲ ನನ್ನ ಫ್ರೆಂಡ್ಸಿಗೆ ಕೊಟ್ಬಿಟ್ಟಿದ್ದೆ, ನೀವೇ ಅಟೆಂಡ್ ಮಾಡ್ಕೊಂಡು ನೀವೇ ಡೆಕೋರೇಷನ್ ಎಲ್ಲ ಮಾಡಿಸಿ ಅಂತ. ಇಲ್ಲಿ ಭಜನೆ ಕೂಡ ಆದಮೇಲೆ ಇವರಿಗೆ ಅರ್ಶಿನ ಕುಂಕುಮನೂ ಕೊಡ್ತಾ ಇದ್ವಿ. ಸೊ ಈ ಭಜನೆ ವಿಡಿಯೋ ನನಗೆ ಸಿಕ್ಕಿದ್ರೆ ಅಂದರೆ ವಿಡಿಯೋಗ್ರಾಫರ್ ಹತ್ರ ಕೇಳ್ತೀನಿ, ಅದು ಬಂದಾದಮೇಲೆ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಸೊ ನಾವು ಊಟಕ್ಕೆ ಕೂರೋಷ್ಟೊತ್ತಿಗೆ ಆಲ್ರೆಡಿ ರಾತ್ರಿ 12:30 1 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. ಸೊ ನನ್ನ ಫ್ರೆಂಡ್ ರಂಜಿತಾ ಮತ್ತು ಅವ್ರ ಫ್ಯಾಮಿಲಿ ಬಂದಿದ್ದರು. ತುಂಬ ಖುಷಿಯಾಯಿತು. ಆಫೀಸ್ ಮುಗಿಸ್ಕೊಂಡು ನನಗೋಸ್ಕರ ಮಧ್ಯಾಹ್ನ ಹೊರಟಿ ಬಂದು ನೈಟ್ ರೀಚ್ ಆಗಿರೋದಕ್ಕೆ. ಮಗು ಎಲ್ಲ ಇದೆ, ಬಟ್ ಒಂಥರ ಖುಷಿ ಆಯಿತು ಅವ್ರು ಬಂದಿದ್ದು. ಸೊ ಗೈಸ್ ಇವಾಗ ಆಲ್ಮೋಸ್ಟ್ 1 o'clock ಆಗಿದೆ. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆಗೆ ಗಂಗೆ ಪೂಜೆಗೆ ಮತ್ತು ವಸ್ಲು ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ದೇವ್ರ ಹತ್ರ ಇಟ್ಟಿದ್ದೀವಿ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಸೊ ಇದು ಸ್ಯಾರಿ ಚೇಂಜ್ ಮಾಡಬೇಕಾಗಿತ್ತು. ಇದು ಆಲ್ರೆಡಿ ಬೆಳಗ್ಗೆ 3 ಗಂಟೆ ಆಗಿತ್ತು. ಒಂದು ಶಾರ್ಟ್ ತೊಗೊಂಬಿಡೋಣ ಹೇಗೆ ಕಾಣಿಸ್ತಿದ್ದೆ ರಾತ್ರಿ. ಆಮೇಲೆ ಫೋಟೋಸ್ ಎಲ್ಲ ಬರುತ್ತೆ, ಬಟ್ ಯೂಟ್ಯೂಬಿಗೆ ಹಾಕೋಕ್ಕೆ ಬೇಕಲ್ಲ ಅಂತ ಸೊ ಇದೊಂದು ಶಾರ್ಟ್ ತೊಗೊಂಡೆ. ನಿಮಗೆ ಹೂವಿನ ಡೆಕೋರೇಷನ್ ಎಲ್ಲ ತೋರಿಸ್ತೀನಿ ಸೊ ಇನ್ನೊಂದು ವೀಡಿಯೋದಲ್ಲಿ. ಸೊ ರಾತ್ರಿ ಹೋಮ ಎಲ್ಲ ಮುಗ್ದಿತ್ತಲ್ಲ, ಮನೆಯೆಲ್ಲ ಫುಲ್ಲು ಹೊಗೆ ಆಗಿಬಿಟ್ಟಿತ್ತು. ಇವಾಗ ಏನು ಹಾಗೆ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ವಿ. ಸೊ ಈ ವಿಡಿಯೋದಲ್ಲಿ ಏನು ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ, ಯಾಕಂದರೆ ವಿಡಿಯೋ ಮಾಡೋಕ್ಕೆ ಯಾರೂ ಪುರ್ಸೊತ್ತಾಗಿರಲಿಲ್ಲ. ವಿಡಿಯೋಗ್ರಾಫರ್ ನನಗೆ ವಿಡಿಯೋ ಕೊಟ್ಟಿದ ತಕ್ಷಣ ಖಂಡಿತವಾಗ್ಲೂ ಅದನ್ನು ಎಲ್ಲ ನೀಟಾಗಿ ಪೂಜೆದೆಲ್ಲ ವಿಡಿಯೋ ಹಾಕಿ ಇನ್ಫಾರ್ಮೇಷನ್ ನಿಮಗೆ ಪೂರ್ತಿ ಕೊಡ್ತೀನಿ. ಹಾಗೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಗೃಹ ಪ್ರವೇಶದ ನಾಳೆ ವಿಡಿಯೋ ಸಪ್ರೇಟಾಗಿ ಹಾಕೋಣ ಅಂತ, ಇಲ್ಲಾಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ. ಇಲ್ಲಿ ನಾವು ಕಿಚನ್ ಡೆಕೋರೇಷನ್ ಮಾಡ್ತಾಯಿದ್ವಿ. ಕಿಚನ್ ಡೆಕೋರೇಷನ್ಗೂ ಅಷ್ಟೇ ತುಂಬ ಚೆನ್ನಾಗಿ ವ್ಯೂಸ್ ಹೋಗಿದೆ. ಅದು ಕಂಪ್ಲೀಟ್ ಯಾವ ಥರ ಮಾಡಿದ್ವಿ ಅಂತ ತೋರಿಸ್ತೀನಿ. ಸೊ ವೆಯ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.